ಹೆಣ್ಣೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೊಯ್ 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 ಬಾ. ಹಲೋ, ಏನು ಬೆಳಿಗ್ಗೆ ಬೆಳಿಗ್ಗೆ ತುಂಬಾ ಖುಷಿಯಿಂದ ಅಣ್ಣೋರ್ ಹಾಡು ಹಾಡ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ, ನಮ್ದೇನಿದೆ ಸಮಾಚಾರ ಹೇಳೋದಿಕ್ಕೆ? ಸಮಾಚಾರ ಹೇಳ್ಬೇಕಾಗಿರೋದು ಮದುಮಗಳು ತಾನೇ. ನಾನೇನ್ ಹೇಳಿ? ಓಹೋ, ನಾನೇನ್ ಹೇಳಲಿ ಅಂದ್ರೆ, ಇತ್ತೀಚಿಗೆ ತಾನೇ ಮದುವೆ ಆಗಿ ಮನೆಗೆ ಬಂದು ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮುಗಿಸಿ ಕೊನೆಗೆ ನಿನ್ನೆ ಮೊದಲನೇ ರಾತ್ರಿನೂ ಮುಗಿಸ್ ಬಂದಿರೋ ಮದುಮಗಳೇ ಹೀಗೆ ಹೇಳಿದ್ರೆ ನಾನೇನಪ್ಪ ಮಾಡೋದು? ನೀವು ಸುತ್ತಿ ಬಳಸಿ ಆ ವಿಷಯಕ್ಕೆ ಬಂದ್ರಾ? ನೆನ್ನೆಗಿಂತ ಇವತ್ತು ಮುಖದಲ್ಲಿ ಕಳೆ ಜೋರಾಗಿದೆ. ಜನನಿಯವ್ರೆ, ನೀವ್ ಯಾಕೆ ಇಷ್ಟು ಬೇಗ ಎದ್ದೇಳೋದಕ್ಕೆ ಹೋದ್ರಿ? ಇನ್ನ ಸ್ವಲ್ಪ ಹೊತ್ತು ಮಲ್ಕೋಬೋದಾಗಿತ್ತಲ್ವಾ? ಪಾರ್ವತಿ ಅವರೇ, ನನ್ನನ್ನು ರೇಗ್ಸಿದ್ ಸಾಕು. ಕಾಫಿ ರೆಡಿ ಆಗಿದ್ಯಾ? ಕೊಡಿ. ಕೊಡ್ತೀನಿ. ಜನನಿಯವ್ರೆ, ನಿಮ್ ಮುಖದಲ್ಲಿ ಸಂತೋಷ ನೋಡೋದಿಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ನೀವ್ ಅನ್ಕೊಂಡಿದ್ದೆಲ್ಲ ಆಯ್ತಲ್ಲ, ಅದೇ ಸಮಾಧಾನ. ಇರಿ, ಬಿಸಿ ಬಿಸಿ ಕಾಫಿ ಕೊಡ್ತೀನಿ, ಕುಡಿಯೋರಂತೆ. ಪಾರ್ವತಿ ಅವರೇ, ನನಗೆ ಕಾಫಿ ಬೇಡ, ನಾನಿವತ್ತು ಉಪವಾಸ. ತಗೊಳಪ್ಪ, ಗಂಡನ ಕ್ಷೇಮಕ್ಕೋಸ್ಕರ ಆಗ್ಲೇ ಉಪವಾಸ ಎಲ್ಲ ಶುರು ಮಾಡಿದಿರೋ? ಹಾಗೆಲ್ಲ ಏನೂ ಇಲ್ಲ. ಗಂಡ ಮನೆಯವರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ. ಜನನಿಯವ್ರೆ, ನೀವ್ ಅನ್ಕೊಂಡಿದ್ದೆಲ್ಲ ಈಡೇರ್ಲಿ. ತಗೊಳ್ಳಿ, ನೀವ್ ನಿಮ್ಮ ಯಜಮಾನ್ರ ಕಾಫಿ ಕೊಡಿ, ನಾನ್ ನಮ್ಮ ಯಜಮಾನ್ರ ಕಾಫಿ ಕೊಡ್ತೀನಿ. ಕ್ಷಮಿಸಿ ಜನನಿಯವರೇ, ಅದು ದೊಡ್ಡ ಯಜಮಾನ್ರು ಅನ್ನೋದಕ್ಕೆ ಹೋಗಿ ನಮ್ಮ ಯಜಮಾನ್ರು ಅಂದ್ಬಿಟ್ಟೆ ಅಷ್ಟೇ. ಪರವಾಗಿಲ್ಲ, ನೀವ್ ಯಾವಾಗ್ಲೂ ಅವ್ರನ್ನ ಹಾಗೆ ಅಲ್ವಾ ಕರೆಯೋದು? ಕಾಫಿ ತಣ್ಣಗಾಗ್ಬಿಡುತ್ತೆ, ನಾನು ಹೋಗಿ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ. ಬಾರೆ ದಾಮಿನಿ, ಬಾ. ಏನ್ರಿ ಇದು? ಬೆಳಗ್ಗೆನೆ ಬಟ್ಟೆ ಎಲ್ಲ ಬ್ಯಾಗಿಗೆ ಪ್ಯಾಕ್ ಮಾಡ್ತಿದ್ದೀರಾ? ಓ, ಬಿಸ್ನೆಸ್ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದೀರಾ? ಇಲ್ಲ ಕಣೆ, ನಿನ್ ಬಟ್ಟೆಗಳು ತಗೋ, ಬೇಗ, ಟೈಮ್ ಇಲ್ಲ. ಅಪ್ಪ ಪತಿರಾಯ, ವಿಷಯ ಏನು ಅಂತ ಹೇಳಿ ಆಮೇಲೆ ನನ್ನ ಬಟ್ಟೆನ ಪ್ಯಾಕ್ ಮಾಡ್ತೀನಿ. ಹೊಸ ನ್ಯೂಸ್ ಇದೆ ಕೇಳಿ, ಮಿಸಸ್ ದೌಲತ್ ದಾಮಿನಿ. ಏನಂದ್ರಿ? ದೌಲತ್ ದಾಮಿನಿನಾ? ಇನ್ಮೇಲೆ ನಿನಗೆ ಹೊಸ ಹೆಸರು ದೌಲತ್ ದಾಮಿನಿ. ಆಹಾ, ಎಷ್ಟು ಹಿತವಾಗಿದೆ ಕೇಳೋಕೆ. ನನ್ನ ರೇಂಜಿಗೆ ತಕ್ಕನಂತ ಹೆಸರು, ದೌಲತ್ ದಾಮಿನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೊಸ ನಾಮಕರಣ. ಈಗ ಹೊಸ ವಿಷಯ ಏನು ಅಂತ ಹೇಳಿ. ನೋಡು, ಇವತ್ತಿಗೆ ನನಗೂ ನಿನಗೂ ಈ ಮನೆ ಋಣ ತೀರ್ತು. ಏನ್ರಿ ಮಾತಾಡ್ತಿದ್ದೀರಾ? ಈ ಮನೆ ಋಣ ಇವತ್ತಿಗೆ ಮುಗಿತಾ? ಯಾಕ್ರಿ ಹಿಂಗೆಲ್ಲ ಹೇಳ್ತಿದ್ದೀರಾ? ಹೌದು ದಾಮು, ಜನನಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳಲ್ಲ, ಅದಕ್ಕೆ ಇನ್ಮೇಲೆ ಈ ಮನೆಯಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಗಳ ಅವಶ್ಯಕತೆ ಇಲ್ವಂತೆ. ಈ ಕೂಡಲೇ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಅತ್ತೆಗೆ ಹೇಳಿದ್ರು. ನನ್ನ ಹೆಸರು ಹೇಳಿದ್ರ? ಹೌದು ಕಣೆ, ನಿನ್ ಹೆಂಡತಿ ಏನೂ ಕೆಲಸ ಮಾಡಲ್ಲ, 5 ಹೊತ್ತು ಉಂಡ್ಕೊಂಡು ಓತ್ಲಾ ಹೊಡ್ಕೊಂಡಿರ್ತಾಳೆ. ಗಂಡ ಅನ್ನೋ ಗೌರವ ಅಭಿಮಾನ ಏನೂ ಇಲ್ಲ, ಜೊತೆಗೆ ನಿನ್ನ ಮಾತು ಕೇಳಲ್ಲ, ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅಯ್ಯೋ ಶಿವನೇ, ಭಗವಂತ, ಪರಮಾತ್ಮ, ಇದೇನಪ್ಪ ದುರ್ಗತಿ ಬಂತು ನನಗೆ. ಅಲ್ಲ,
ಈ ಮನೆಗೋಸ್ಕರ ನನ್ನ ಇಡೀ ಜೀವನನ ಚಪ್ಪಲಿ ತರ ಸವಸಿದ್ದೀನಿ. ಸೌದೋದ್ಮೇಲೆ ಚಪ್ಪಲಿನ ಆಚೆ ಬಿಸಾಕೋತಾರ ಇವ್ರು ನನ್ನನ್ನು ಬಿಸಾಕ್ತಿದಾರಲ್ಲಪ್ಪ ದೇವ್ರೇ. ರೀ ನಿಮ್ ಮಾತ್ ಕೇಳಲ್ಲ ಅಂತ ತಾನೆ? ಆಯ್ತು ಕಣ್ರಿ, ಇವತ್ತಿಂದ ನೀವೇನ್ ಹೇಳಿದ್ರು ಕೇಳ್ತೀನಿ. ಇದೇ ಮಾತಾ? ನಾನು ಹೇಳ್ದಾಗೆ ಮಾಡ್ತೀಯಾ? ನಮ್ ತಾಯಣೆ ಮಾಡ್ತೀನಿ ಕಣ್. ಅಯ್ಯಪ್ಪ ಲೇ ದಾಮು, ಯಾಕೋ ಎಡಗಲ್ ತುಂಬಾನೇ ಕಣೆ. ಅಯ್ಯೋ ಹೌದಾ? ಕೊಡ್ರಿ ಅಲ್ಲಿ. ಇಲ್ಲ ಸೊಳ್ಳೆ ಕಚ್ತು. ನನ್ ಮುದ್ದಾದ ಗಂಡನ್ಗೆ ಸೊಳ್ಳೆ ಬೇರೆ ಕಚ್ಚಬೇಕಾ? ತೆಗೀರಿ ಕೈನ. ಇಲ್ಲಿ ದಾಮು, ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ. ಕಾಫಿ ತಾನೆ, 1 ನಿಮಿಷದಲ್ಲಿ ಕೊಡ್ತೀನಿ ರೀ. ಗಂಡನ್ಗೆ ಇಲ್ದಿರೋ ಕಾಫಿ ನನಗೆ ಯಾಕ್ರಿ? ನೀವು ಫಸ್ಟ್ ಕುಡೀರಿ, ನೀವು ಚೆನ್ನಾಗಿರ್ಬೇಕು. ಯಜಮಾನ್ರು ಎಲ್ಲಿ ಹೋದ್ರು? ಕಾಣ್ತಾನೆ ಇಲ್ವಲ್ಲ. ಓಹೋ, ಬೆಳಿಗ್ಗೆ ಬೆಳಿಗ್ಗೆನೆ ಸಾಹೇಬ್ರು ಎಲ್ಲಿಗೋ ಹೋಗೋದಕ್ಕೆ ತಯಾರಾಗ್ತಿರೋ ಹಾಗಿದೆ. ಇರ್ಲಿ. ಏನ್ ಸಾಹೇಬ್ರು ಬೆಳಗ್ಗೆ ಎಲ್ಲೋ ಹೋಗೋದಿಕ್ಕೆ ತಯಾರಾಗ್ತಿರೋ ಹಾಗಿದೆ? ನಾವೆಲ್ಲಿಗೆ ಹೋಗ್ತೀವಿ, ಯಾಕೆ ಹೋಗ್ತೀವಿ ಅಂತ ಎಲ್ರಿಗೂ ಹೇಳ್ಬಿಟ್ಟು ಹೋಗ್ಬೇಕೇನಪ್ಪ. ಹೋಗಿ ಅಂತ ನಾವೇನ್ ಕೇಳಲಿಲ್ಲ, ಏನೋ ಸುಮ್ಮನೆ ಕೇಳಿದ್ವಪ್ಪ. ಸರಿ ಬಿಡಿ, ಕಾಫಿನ ಇಲ್ಲಿಟ್ಟಿರ್ತೀನಿ, ಕುಡೀರಿ. ಕಾಫಿನ ಕೈಲೇ ಕೊಡ್ಬೋದಪ್ಪ. 1 ಗೆಜ್ಜೆ ಕಟ್ಟಿದ್ದಕ್ಕೆ ಇಷ್ಟೊಂದು ಕೊಬ್ಬು. ಇನ್ನೇನಾದ್ರೂ 2 ಗೆಜ್ಜೆ ಕಟ್ಟಿದಿದ್ರೆ ಅದು ಏನ್ ಕತೆ ಆಗ್ತಿತ್ತೋ ಏನೋ. 2 ಗೆಜ್ಜೆ ಹಾಕಿದ್ರು ಆಗ್ಲೂ ನಾವ್ ಹೀಗೆ ಇರ್ತಾ ಇದ್ವಿ. ಪಕ್ಷ ಬದಲಾಯಿಸೋ ಬುದ್ಧಿ ನಮ್ದಲ್ಲ. ಅಷ್ಟಕ್ಕೂ ಕದ್ದು ಮುಚ್ಚಿ ಹಾಕಿರೋ ಗೆಜ್ಜೆ ತಾನೇ ಇದು. ಓ, ಹಾಗಾದ್ರೆ ತಮ್ಮನ್ ಕೇಳಿ ಪರ್ಮಿಷನ್ ತಗೊಂಡ್ ಕಟ್ಬೇಕಿತ್ತಾ? ಹ್ಞೂ, ಮತ್ತೆ ನಮ್ ಅನುಮತಿ ಇಲ್ದೆ ಹೇಗ್ ಹಾಕಿದ್ರಿ? ಹೌದಾ? ಹಾಗಾದ್ರೆ ತೆಕ್ಕೊಡಿ. ಹಾಕಿರೋದ್ ತಾವೇ ಅಲ್ವಾ, ತಗೊಂಬಿಡಿ. ಅಯ್ಯೋ ಬೇಡ ಬೇಡ, ಹಾಕಿರೋದನ್ನ ಯಾವತ್ತೂ ತೆಗಿಬಾರ್ದು. ಈ ಗೆಜ್ಜೆನೇನೋ ನನ್ಗೆ ಯಾಮಾರಿಸಿ ನನ್ನ ಕಾಲಿಗೆ ಹಾಕ್ಬಿಟ್ರಿ. ಇನ್ನೊಂದು ಗೆಜ್ಜೆನ ನನ್ನ ಅನುಮತಿ ಇಲ್ಲದೆ ಹಾಕೋದಿಕ್ ಆಗದೇ ಇಲ್ಲ. ನೆನ್ಪಿರ್ಲಿ. ನಮಗೆ ಚಾಲೆಂಜಾ? ಹ್ಞೂ, ಮತ್ತೆ ಆಯ್ತಾಯ್ತು. ಅದು ಹೇಗೆ ಹಾಕೋದಿಕ್ಕಾಗಲ್ಲ ಅಂತ ನಾನು ನೋಡ್ತೀನಿ. ನೋಡಿ ನೋಡಿ, ಮೊದಲು ಈ ಕಾಫಿ ಕುಡಿದ್ ನೋಡಿ. ನನ್ನ ಹತ್ರನೇ ಚಾಲೆಂಜಾ? ನಿನ್ನ ಕಾಲಿಗೆ 2ನೇ ಗೆಜ್ಜೆ ಹೇಗೆ ಸೇರುತ್ತೆ ಅಂತ ನೋಡ್ತಾ ಇರ. ಪ್ರೀತು, ನೀನಿಷ್ಟು ಜೋರಾಗಿ ತಪ್ಕೊಂಡ್ರೆ ನನ್ನ ಕೈಯಲ್ಲಿರೋ ಕಾಫಿ ಚೆಲ್ಲೋಗುತ್ತೆ. ಪರವಾಗಿಲ್ಲ. ಏನು ಸಾಹೇಬ್ರು, ಇನ್ನೂ ಮೂಡಲ್ಲೇ ಇರೋ ಹಾಗಿದೆ. ಫಸ್ಟ್ ನೈಟ್ ಮುಗ್ದೋಯ್ತು. ಫಸ್ಟ್ ನೈಟ್ ಏನೋ ಮುಗೀತು, ಆದರೆ ಇನ್ನೂ ಏನಿನ್ನೂ? ನಿನ್ಗೆ ಯಾಕೋ ಓವರ್ ಆಯ್ತು ಪ್ರೀತು. ಅಲ್ಲ, ನೀವು ಗಂಡಸ್ರೆಲ್ಲ ಹೀಗೋ ಅಥವಾ ನೀನು ಮಾತ್ರ ಹೀಗೋ? ಬರೀ ಆಸೆ ಬುರುಕ್ರು. ಓಯ್, ನಮ್ಮ ಹೆಂಡ್ತಿನ ನಾವು ಆಸೆ ಪಡೋದು ತಪ್ಪಾ? ತಪ್ಪೇನೂ ಇಲ್ಲ, ಆದರೆ ನಿನ್ನಂತವರು ಲಿಮಿಟ್ನ ಕ್ರಾಸ್ ಮಾಡಿಬಿಟ್ರೆ ಆಗ ಹೆಂಡತಿ ಆದವಳು ಮನ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಖಂಡಿತ ಮಾಡ್ತಾಳೆ. ಆದರೆ ಗಂಡ ಆದವನು 24 ಗಂಟೆ ಹೆಂಡ್ತಿನೇ ಆಸೆ ಪಡ್ತಾ ಇರೋದಕ್ಕಾಗತ್ತಾ? ಸ್ವಲ್ಪ ಬೇರೆ ಕೆಲ್ಸಗಳ ಬಗ್ಗೆನೂ ಗಮನ ಹರಿಸ್ಬೇಕು. ಅರ್ಥ ಆಯ್ತಾ ಸರ್? ಆಯಿತು ಮೇಡಮ್,
ವೆರಿ ಗುಡ್. ಹಾಗಾದ್ರೆ ಕಾಫಿ ಕುಡಿತೀರಾ? ಹಾ ಆಗ್ಬೋದು. ಕಾಫಿ ಸೂಪರ್ ಆಗಿದೆ. ಪಾರ್ವತಿ ಅವ್ರು ಮಾಡಿದ್ದು. ಗೊತ್ತು. ನನಗ್ ಬೇಡ. ಯಾಕೆ? ಇವತ್ತು ನಾನು ಉಪವಾಸ, ಇನ್ನು ದೇವ್ರ ಪೂಜೆ ಮಾಡ್ಬೇಕು. ಹೋಲ್ಡ್ ಆನ್. ಈ ದೇವ್ರು ಕಾಫಿ ಕುಡಿದೆ ಇವೆಲ್ಲ ಮಾಡು ಅಂತ ಹೇಳಿದಾನ? ಈ ಲೇಡೀಸೇ ಈಗ ಹೊಟ್ಟೆಗೇನು ತಿಂದೆ ಕುಡಿದೆ ದೇವ್ರು ಪೂಜೆ ಪುನಸ್ಕಾರ ಅಂತಿರ್ತಾರೆ. ನೀನು ಆ ಕ್ಯಾಟಗರಿಗೆ ಸೇರ್ದ? ದೇವ್ರ ಪೂಜೆ ಮಾಡ್ಬೇಕಾದ್ರೆ ಭಯ ಭಕ್ತಿಯಿಂದ ಮಾಡಿದ್ರೇನೆ ನಾವು ಕೇಳ್ಕೊಂಡಿರೋದನ್ನ ಕೊಡೋದು. ಸರಿ, ನೀನೇನ್ ಕೇಳ್ಕೋಬೇಕು ಅಂತಿದ್ಯಾ? ದೇವ್ರ ಹತ್ರ ಕೇಳೋದನ್ನ ಯಾರ ಹತ್ರನೂ ಹೇಳ್ಕೋಬಾರ್ದಂತೆ. ಯಾಕೆ? ನಾವ್ ಕೇಳ್ಕೊಂಡಿದ್ದು ಈಡೇರಲ್ವಂತೆ. ಸರಿ, ಬರೀ ದೇವ್ರು ಪೂಜೆ ಉಪವಾಸ ಅಂತಾನೆ ಕೂರ್ಬೇಡ. ಆಮೇಲೆ ಆರೋಗ್ಯ ಕೆಟ್ರೆ ಏನ್ ಮಾಡ್ತೀಯಾ? ನನ್ನ ಆರೋಗ್ಯ ಕೆಡದೇ ಇರೋ ತರ ನೋಡ್ಕೊಳ್ಳೋದಿಕ್ಕೆ ನೀನಿದ್ಯಲ್ಲ. ಕಣ್ಣನ್ನ ತನ್ನ ರೆಪ್ಪೆ ಹೇಗ್ ಕಾಪಾಡ್ಕೊಳುತ್ತೋ ಹಾಗೆ ನೀನು ನನಗೆ ಏನು ಆಗದೆ ಇರೋ ತರ ನೋಡ್ಕೊಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೇ? ನೀವು ಹೇಳಿದ ಕೆಲಸ ಎಲ್ಲ ಮಾಡಿದ್ನಲ್ವಾ, ಈಗಲಾದರೂ ಅಕ್ಕನ ಹತ್ರ ನನ್ನ ಬಗ್ಗೆ ಹೇಳಿ ಇಲ್ಲೇ ಇರೋ ಥರ ಮಾಡ್ತೀರಾ? ಹಾಗಾದ್ರೆ ನಾನು ಮನೆ ಬಿಟ್ಟು ಹೋದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಇರ್ಬೇಕಾ? ಅಯ್ಯೋ, ನಾನೆಲ್ಲ ಹಂಗಂದೆ. ನೀವಿಲ್ಲೇ ಇರಿಪ್ಪ, ನನ್ಗೇನೂ ಅಭ್ಯಂತರ ಇಲ್ಲ. ಪರವಾಗಿಲ್ವೇ? ನನ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಉಳಿಸ್ಕೊಂಡಿದ್ಯಲ್ಲ ರೀ. ಅಕ್ಕನ್ಗೆ ಹೇಳಿ ನಾನು ಇಲ್ಲೇ ಇರೋ ಥರ ಮಾಡಿದ್ರೆ ಇಷ್ಟಿರೋ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ, ಗೊತ್ತಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಹೇಳ್ದಾಗ ಹೇಳು, ಆಮೇಲೆ ಅತ್ತಿಗೆ ಹತ್ರ ಹೇಳೋದು ಬೇಡ ಅಂತ ಯೋಚನೆ ಮಾಡ್ತೀನಿ. ಹಾ, ನೀವ್ ಹೇಳ್ದಂಗೆ ಹೇಳ್ತೀನಿ, ಹೇಳಿ. ನಾನು ದಡ್ಡಿ. ಹಾ, ಹೇಳು. ಹೇಳಿಲ್ಲ ಅಂದ್ರೆ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಹೇಳ್ತೀನಿ. ನಾನ್ ದದ್ದಿ. ನಾನು ಪೆದ್ದಿ. ನಾನ್ ಪೆದ್ದಿ. ನಾನು ದುಮ್ಮಿ. ನಾನ್ ಡುಮ್ಮಿ. ಈಗ ಎಲ್ಲಾನು ಒಟ್ಟಿಗೆ ಹೇಳು. ನನ್ ದಡ್ಡಿ, ನನ್ ಪೆದ್ದಿ, ನನ್ ಗೂಬೆ, ನನ್ ಸೊಳ್ಳೆ, ನನ್ ಡುಮ್ಮಿ, ನಾನು ಹೆಗ್ಣ, ನನ್ ಕೋತಿ, ನನ್ ಮಂಗ. ಅಯ್ಯೋ, ನನ್ ಗಂಡ ನಕ್ಬಿಟ್ರಪ್ಪ ಸದ್ಯ. ರೀ, ಯಾಕ್ರಿ ನಗ್ತಿದ್ದೀರಾ? ನಾನ್ ಮಾಡಿದ ನಾಟಕ ವರ್ಕೌಟ್ ಆಯ್ತು ಕಣೆ. ಯಾವ ನಾಟಕ ರೀ? ಕುರುಕ್ಷೇತ್ರನ, ಸದಾರಾಮೇನಾ? ನಮೋ ಎರಡೂ ಅಲ್ವೇ, ಹೊಸ ನಾಟಕ ದೌಲತ್ ದಾಮಿನಿ. ಮಜಾ ಇತ್ತು ಕಣೆ. ಏನ್ರಿ ಬಂದಿರೋದು ನಿಮ್ಗೆ? ನೀನ್ ಕೆಲಸ ಮಾಡ್ತಾ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಮನೆ ಬಿಟ್ಟು ಹೋಗೋ ನಾಟಕ ಮಾಡಿದೆ. ಪರವಾಗಿಲ್ಲ ಕಣೆ, ಈ ಮೈಗಳನ್ನೇ ಆದ್ರೂ ಸೋಮಾರಿ ಅಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟೆ. ನನ್ನ ಹತ್ರನೇ ಆಟ ಆಡ್ತೀರಾ ಅಲ್ವಾ? ನನ್ಗೂ ಟೈಮ್ ಬರ್ಲಿ ಕಣ್ರಿ, ಆವಾಗ ನಿಮ್ಮನ್ನ ಗಿರ್ಗಿಟ್ಲೆ ತರ ಆಟ ಆಡ್ತೀನಿ, ನೋಡ್ತಾ ಇರಿ. ನಾವು ಏನೋ ಕಪ್ಪು, ನಾನ್ ನಿಮ್ ಕೈ ಕೊಡೋ ತನಕ ಚಿಪ್ಪು ಅಲ್ಲೇ ಇರ್ಲಿ ಆ ಕಪ್ಪು. All right. You're most welcome. ಅಮ್ಮ, ಕಾಫಿ. ಪಾರ್ವತಿ, ಜನನಿನ ಇಷ್ಟು ಬೇಗ ಮನೆ ತುಂಬಿಸ್ಕೋತೀವಿ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದನೇ. ನಿನ್ನ ಉಪಕಾರನ ಯಾವತ್ತೂ ಮರೆಯಕ್ಕಾಗಲ್ಲಮ್ಮ. ಅಯ್ಯೋ ಅಮ್ಮ, ನಾನಂತ ದೊಡ್ಡದೇನೂ ಮಾಡಿಲ್ಲ. ಈ ಮನೆಯವ್ರಿಗೋಸ್ಕರ ನಾನು ಜನನಿ ಅಮ್ಮವ್ರ ಊರಿಗೆ ಹೋದೆ ಅಷ್ಟೆ. ಆದ್ರೆ ಬುದ್ಧಿಯವರು ದೊಡ್ಡ ಮನ್ಸು ಮಾಡಿ ಅಕ್ಕಿ ಕೊಡದೇ ಇದ್ದಿದ್ರೆ ಜನನಿ ಅಮ್ಮವ್ರನ್ನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ವೀರಣ್ಣ ಜನನಿಗೆ ಅಂತ ಗೊತ್ತಿದ್ದು ಅಕ್ಕಿ ಕೊಟ್ರ? ಇದನ್ನ ಹೇಗ್ ತಂದೆ ಪಾರ್ವತಿ? ಮನೇಲಿ ನಡೆದ ಸಂಭ್ರಮಗಳ ಮಧ್ಯೆ ಇದ್ರ ಬಗ್ಗೆ ಕೇಳೋದೇ ಮರ್ತುಬಿಟ್ಟೆ. ಅಮ್ಮ, ನಾನು ಅವ್ರ ಮನೆಗೆ ಹೋಗಿದ್ದ ದಿನ ನನ್ನ ಚೆನ್ನಾಗಿ ಬೈದು
ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಆದ್ರೆ ಮರುದಿನ ಯಾರೋ ಒಬ್ರು ಪುಣ್ಯಾತ್ಮರಿಂದ ಅಕ್ಕಿ ಸಿಗೋ ಹಾಗಾಯ್ತು. ಹೇಗೆ? ಆ ತಾಯಿ ಜೊತೆ ಮುಖಕ್ಕೆ ಮುಸ್ಕ್ ಹಾಕೊಂಡು ಹೋಗಿ ಅಕ್ಕಿ ಇಸ್ಕೊಂಡ್ ಬಂದೆ ಅಮ್ಮ. ವೀರಣ್ಣವ್ರಿಗೆ ನಮ್ಮ ಮೇಲಿನ ಕೋಪ ಯಾವಾಗ ಕಡಿಮೆ ಆಗುತ್ತೋ, ನಮ್ಮ ಸಂಬಂಧ ಯಾವಾಗ ಮೊದ್ಲಿನ ಥರ ಆಗುತ್ತೋ ಗೊತ್ತಿಲ್ಲ. ಆದ್ರೆ ನನ್ ಯಾರು ಅಂತ ಗೊತ್ತಿದ್ದೆ ಅಕ್ಕಿ ಕೊಟ್ಟಿದ್ದಮ್ಮ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ಜನನಿ ಅಮ್ಮವ್ರ ಮುಖಾಂತರನಾದ್ರೂ ನಿಮ್ಮ ಅವರ ಬಾಂಧವ್ಯ ಸರಿ ಹೋಗುತ್ತೆ. ನಿನ್ನ ಬಾಯಿ ಹರಕೆಯಿಂದ ಅಷ್ಟಾಗ್ಬಿಟ್ರೆ ಸಾಕು ಪಾರ್ವತಿ. ಜನನಿ ಎದ್ದಿದ್ದಾಳ? ಅವಳಿಗೂ ಕಾಫಿ ಕೊಡ್ಬೇಕಿತ್ತು. ಹೂಮ, ಆವಾಗ್ಲೇ ಎದ್ದಿದ್ದಾರೆ. ಆದ್ರೆ ಅವ್ರ ಉಪವಾಸ ಅಂತೆ. ಉಪವಾಸನಾ? ಯಾಕಂತೆ? ಈ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಉಪವಾಸ ಮಾಡ್ತಿದಾರಂತೆ. ಎಷ್ಟು ಒಳ್ಳೆ ಹುಡುಗಿ ಅವಳು, ಎಂಥ ಸಂಸ್ಕಾರ. ಅಂಥವಳು ನಮ್ಮನೆ ಸೊಸೆಯಾಗಿ ಬಂದಿರೋದು ನಮ್ಮ ಅದೃಷ್ಟ. ಪಾಪ, ಹೊಸದಾಗಿ ಮನೆಗೆ ಬಂದಿರೋ ಸೊಸೆನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾಗಿರೋದು ವಾಡಿಕೆ. ಆದ್ರೆ ಹೊರಗಡೆ ವಾತಾವರಣನೇ ಸರಿ ಇಲ್ಲದೆ ಇರೋದ್ರಿಂದ ಕರ್ಕೊಂಡು ಹೋಗಕ್ಕಾಗ್ತಿಲ್ಲ. ಅದಕ್ಕೇನಂತಮ್ಮ, ನೀವ್ ಯೋಚನೆ ಮಾಡ್ಬೇಡಿ. ನಾನು ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಾನು ಹೋಗೋ ದೇವಸ್ಥಾನ ಇಲ್ಲೇ ಹತ್ರ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಸರಿ ನಮ್ಮ, ಹಾಗಾದ್ರೆ ಹುಷಾರಾಗಿ ಹೋಗಿ ಬನ್ನಿ. ಸರಿ ಅಮ್ಮ. ಗುಡ್ ಮಾರ್ನಿಂಗ್ ಆದಿತ್ಯ. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಏನಪ್ಪ ಮದುಮಗ ಇನ್ನೂ ಎದ್ದಿಲ್ವಾ? ಏನ್ ಕಥೆ? ಚಿಕ್ಕಪ್ಪ, ನಾನು ಬೆಳಗ್ಗೆನೆ ಎದ್ದಾಯ್ತು ಚಿಕ್ಕಪ್ಪ. ಹೇ, ಏನೋ ಬೆಳಗ್ಗೆನೆ ಎದ್ಬಿಟ್ಟಿದ್ಯಾ? ಕುತ್ಕೋ. ಏನೋ ನಿನ್ನೆ ರಾತ್ರಿ ಏನೂ ಪ್ರಾಬ್ಲಮ್ ಆಗಿಲ್ಲ ತಾನೇ? ಪ್ರಾಬ್ಲಮ್ ಯಾಕಾಗತ್ತೆ ಚಿಕ್ಕಪ್ಪ? ಒಳ್ಳೆ ನಿದ್ದೆ ಬಂತು, ಆರಾಮಾಗಿ ಮಲ್ಕೊಂಡಿದ್ದೆ. ಹಾಗಾದ್ರೆ ಏನೂ ಆಗ್ಲಿಲ್ಲ? ಏನೂ ಆಗಿಲ್ವಾ ಅಂದ್ರೆ ಏನರ್ಥ ಚಿಕ್ಕಪ್ಪ? ಏನಾಗ್ಬೇಕಾಗಿತ್ತೋ ಅದ್ರ ಪಾಡಗದಾಯ್ತು. ಹಾಗಾದ್ರೆ ನಿನ್ ಮೊದಲನೇ ರಾತ್ರಿ ಅನುಭವ ಹೇಳೋ. ಹೇಳೋದಕ್ಕೆ ಏನಿದೆ ಚಿಕ್ಕಪ್ಪ, ಸುಮ್ಮನೆ ರೀ. ತಿಳ್ಕೋಬೇಕು ಅನ್ನೋ ಕುತೂಹಲದಲ್ಲಿ ಕೇಳ್ತಿದ್ದೀನಿ ಕಣ. ಆದಿತ್ಯ, ಆ ಕುತೂಹಲ ನಿನಗೂ ಇಲ್ವೇನಾ? ಚಿಕ್ಕಪ್ಪ, ಕುತೂಹಲ ಅನ್ನೋದಕ್ಕಿಂತ ಅದು ಪ್ರತಿಯೊಬ್ಬರ ಜೀವನದಲ್ಲಾಗೋ ವಿಶೇಷವಾದ ಅನುಭವ. ಆ ಅನುಭವಕ್ಕೆ ಸಾಕ್ಷಿ ಆಗೋ ದಿನಾನೇ ಮೊದಲ ರಾತ್ರಿ. ಏನು ಆದಿ, ಎಲ್ಲ ತಿಳ್ಕೊಂಡಿರೋ ಹಾಗೆ ಮಾತಾಡ್ತಿದ್ಯಾ? ಅಲ್ಲಪ್ಪ, ನಿಂಗೆ ಮೊದಲನೇ ರಾತ್ರಿ ಬಗ್ಗೆ ಏನ್ ಗೊತ್ತು? ಗೊತ್ತು ಚಿಕ್ಕಪ್ಪ. ಹೌದಾ? ಹಾಗಾದ್ರೆ ಹೇಳಿ ನೋಡೋಣ. ಮೊದಲನೇ ರಾತ್ರಿ ಅಂದ್ರೆ ಬರೀ ದೇಹ ಹಂಚ್ಕೊಳ್ಳೋದಲ್ಲ, ಮನ್ಸು ಹಂಚ್ಕೊಳ್ಳೋದು. ಹೆಂಡತಿ ಗಂಡನ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ ಮನ್ಸು ಬಿಚ್ಚಿ ಮಾತಾಡೋದು. ಸರಿ ತಪ್ಪುಗಳ ನಡುವೆ ಜೀವನದಲ್ಲಿ ಹೇಗೆ ಹೊಂದಾಣಿಕೆ ಆಗಬೇಕು ಅನ್ನೋ ಯೋಚನೆ ಮಾಡೋದು. ಪರಸ್ಪರ ಪ್ರೀತಿ ನಂಬಿಕೆಯಿಂದ ಜೀವನ ಪೂರ್ತಿ ಒಟ್ಟಿಗೆ ಇರ್ತೀವಿ ಅನ್ನೋ ತೀರ್ಮಾನಕ್ಕೆ ಬರೋದು.